ಅವರು ತಮಿಳು ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡುವವರು, ಆದರೆ ಗೃಹಸ್ಥರಾದರು ಅಂದ್ರೆ ಲಗ್ನ ಆದರು. ಮನೆಗೆ ಬಂದಿರುವಂತಹ ಮಹಾಲಕ್ಷ್ಮಿ ಅಥವಾ ಗೃಹಲಕ್ಷ್ಮಿ ವಾಸುಕಿ ಬಂದ ದಿನ ಏನದಂದ್ರ ಯಾವಾಗಲೂ ನೋಡ್ರಿ ನೀವು ಗೃಹ ಪ್ರವೇಶ ಮಾಡುವಾಗ ಧಾನ್ಯಗಳಿಗೆ ಏನದ ಕಾಲಿನಿಂದ ಸ್ವಲ್ಪ ತಳ್ಳಿ ಒಳಗೆ ಬರ್ತಾರ. ಆಯ್ತ್ರೆ. ಹಾಗಾದರೆ ಅವತ್ತಿನ ದಿನನೇ ಅವರು ತಮ್ಮ ಪತಿ ಕೇಳಿದ್ರು, ನಾನು ನಿಮ್ಮ ಕುಟುಂಬಕ್ಕೆ ಹೊಸದಾಗಿ ಬಂದವಳು, ನಿಮ್ಮ ಕುಟುಂಬದಲ್ಲಿರುವ ನಿಯಮಗಳು ನನಗೆ ಏನೂ ಗೊತ್ತಿಲ್ಲ, ನಾನು ಹೆಂಗಿರಬೇಕು ಅನ್ನೋದು ನೀವು ಒಂದು ಸಲ ಆದೇಶ ಮಾಡಿದ್ರೆ ಅದನ್ನ ನಾನು ನಡ್ಕೋತೀನಿ ಅಂತ ಹೇಳಿದ್ರು ಅವರು. ಅವಾಗ ಅವರು ಹೇಳಿದ್ರು, ಇಲ್ಲ ಇದು ಹಿಂದಿನ ಹಿಡಿದು ನಿನ್ನ ಮನೆನೇ ಅದ, ನಿನ್ನಗ ಹೆಂಗ ಇಷ್ಟಾರ್ಥವಾಗಿರ್ತದ ಆ ರೀತಿ ಏನಂದ್ರೆ ಈ ಮನೆಯಲ್ಲಿ ಇರಬಹುದು. ಆಯ್ತು ಅಂದ್ರು. ಸಾಯಂಕಾಲ ಏನದಂದ್ರ ಊಟಕ್ಕೆ ಕುಳಿತ ಹೊತ್ತಿನಲ್ಲಿ ಏನದಂದ್ರ ಪತ್ನಿ ವಾಸುಕಿ ಏನಂದ್ರ ಅಡಿಗೆ ಮಾಡ್ಕೊಂಡು ತಂದು ತಮ್ಮ ಪತಿಗೆ ಏನಂದ್ರ ಬಡಿಸ್ಲಿಕತ್ತಿದ್ರು. ಅವಾಗ ತಮ್ಮ ಪ್ರೀತಿಯ ಪತ್ನಿಗೆ ಒಂದು ವರ್ಡ್ ಹೇಳಿದ್ರು, ನನ್ನೊಂದು ಮಾತದ ಅದನ್ನ ನಡೆಸಿಕೊಡು, ಬೆಳಗ್ಗೆ ಕೇಳಿದ್ದೆಲ್ಲ ಹೆಂಗಿರಬೇಕು ಅನ್ನೋದು ಒಂದು ಮಾತು ಹೇಳ್ತೀನಿ, ಅದನ್ನ ಒಂದು ತಪ್ಪದೇ ಪಾಲಿಸು ಅಂದ್ರು. ಏನದು? ನನಗೆ ಯಾವತ್ತಾದರೂ ನೀನು ಊಟಕ್ಕೆ ಬಡಿಸಬೇಕಾದರೆ ನನ್ನ ಪಕ್ಕದಲ್ಲಿ ಒಂದು ತಂಬಿಗೆ ನೀರು ಇರಬೇಕು, ಅದರ ಪಕ್ಕದಲ್ಲಿ ಒಂದು ಸೂಜಿ ಇಟ್ಟಿರಬೇಕು. ಈ ವರ್ಡ್ ಹೇಳಿಬಿಟ್ರು ಅವರು. ಆಗ ಏನದಂದ್ರೆ ಅವರ ಪತ್ನಿಯಾಗಿರುವ ವಾಸುಕಿ ಯಾವುದೂ ಮರು ಪ್ರಶ್ನೆ ಮಾಡಲಿಲ್ಲ. ಆದ್ರೂ ನಿಮ್ಮ ತಲೆಯಾಗ ಸೂಜಿ ಯಾಕೆ ಹೇಳಿರ್ಬೋದು ಅನ್ನೋದು ಅವ್ರಿಗೂ ಇರ್ತದ. ಆದ್ರೆ ಈಗಿನವ್ರಿಗೆ ಹೇಳಿದೆವು ಅಂದ್ರೆ ಅದ್ರ ಡಬಣ ತಗೊಂಡು ಎದಕ್ಕೆ ಹೇಳಿದ್ ಹೇಳ್ತೇ ಇಲ್ಲ ಅಂತ. ಆದ್ರ ಅವ್ರು ಹಂಗಲ್ಲಿಲ್ಲ. ತಮ್ಮ ಪತಿಗೆ ಮರು ಪ್ರಶ್ನೆ ಮಾಡಲಾರದೆ ತಮ್ಮ ಇಡೀ ಜೀವನದ ದಾಂಪತ್ಯ ಜೀವನದ ಕೊನೆಯ ದಿನಗಳವರೆಗೂ ದಿನಾ ಒಂದು ತಂಬಿಗೆ ನೀರ ಮಗ್ಗಲ್ಕೊಂದು ಸೂಜಿ ಇಟ್ರು. ಇವರು ಪ್ರತಿನಿತ್ಯ ಊಟ ಬಡಿಸುವತ್ತಿಗೆ ಊಟ ಆಗುತ್ತಾನ ಎದುರೇ ಕೂಡ್ತಿದ್ರು. ಆದ್ರ ಅವರು ಯಾವತ್ತೂ ಏನದಂದ್ರ ಊಟ ಮುಗಿಸನ ತಂಬಿಗೆ ತಗೊಂಡು ನೀರು ಕುಡಿದು ಕೈ ತಗೊಂಡು ಹೋಗ್ಬಿಡವ್ರು. ಹಾಗಾದ್ರೆ ಯಾವತ್ತೂ ಸೂಜಿ ನೋಡ್ಲಿಲ್ಲ, ಸೂಜಿ ಮುಟ್ಲಿಲ್ಲ. ಅವರ ಸೂಜಿಗೆ ದಿನ ಏನಂದ್ರೆ ಎದಕ್ಕೆ ಹೇಳಿರ್ಬೋದು ಅಂತ ದಿನ ಅಬ್ಸರ್ವ್ ಮಾಡಿದ್ರು. ಪೂರ್ಣ ದಂಪತಿಗಳ ಇಳಿ ವಯಸ್ಸು ಆಯಿತು. ಹೆಂಡತಿ ಯಾವುದೋ ಅನಾರೋಗ್ಯದ ಕಾಯಿಲೆಯಿಂದ ಖಿನ್ನತೆಗೆ ಒಳಪಟ್ಟು ಕೊನೆಯ ಕ್ಷಣಕ್ಕೆ ತಲುಪಿದ್ರು. ಅಗ್ದಿ ಪೂರ್ಣ ನಿತ್ರಾಣ ದೇಹ. ಆಗ ಪತ್ನಿಯ ಪಕ್ಕದಲ್ಲಿ ಕುಳಿತಿರುವಂತಹ ತಮ್ಮ ದಿವ್ಯ ಜ್ಞಾನದಿಂದ, ನಿನ್ನ ಎಲ್ಲಾ ಋಣಭಾರ ಮುಗಿತಾ ಬಂದಿದೆ, ನಿನ್ನ ಕೊನೆಯ ಯಾವುದಾದರೂ ಆಶೆಗಳು ಇದ್ದು ಅಂದ್ರೆ ಕೇಳು ಅಂದ್ರು. ಈಗಿನವ್ರು ಆಗಿದ್ರ ಒಂದು ಪ್ಲೇಟ್ ಪಾನಿಪುರಿ ಪ್ಲೀಸ್. ಆದ್ರೆ ಅವ್ರು ಏನೂ ಅಲ್ಲಿಲ್ಲ. ನನ್ನ ಇಡೀ ದಾಂಪತ್ಯ ಜೀವನದಲ್ಲಿ ನಿಮ್ಮಿಂದ ನಾನು ಒಂದು ಪ್ರಶ್ನೆ ಕಾಡ್ತಾ ಇದೆ. ಏನದು? ನನ್ನ ಮೊದಲನೆಯ ದಿನ ಬಂದಾಗ ನೀವು ಏನಾದ್ರು ಒಂದು ತಂಬಿಗೆ ನೀರ ಒಂದು ಸೂಜಿ ಇಡುವಂದಿರಿ, ದಿನ ಇಟ್ಟೀನಿ. ಆದ್ರೆ ಯಾವತ್ತೂ ಸೂಜಿ ಮುಟ್ಲಿಲ್ಲ, ಸೂಜಿ ನೋಡ್ಲಿಲ್ಲ. ಸೂಜಿ ಯಾಕೆ ಹೇಳಿರಿ ಅಂತ ಕೇಳಿದ್ರತ್ತ. ಆಗ ಅವ್ರು ಹೇಳಿದ್ರತ್ತ, ಛೀ ಹುಚ್ಚಿ, ಅಂತ ಸಣ್ಣದಕ್ಕೆಲ್ಲ ಚಿಂತೆ ಮಾಡಿಬಿಟ್ಟೆಲ್ಲ. ನೀ ಯಾವತ್ತಾದರೂ ನನಗೆ ಅನ್ನ ಬಡಿಸುವಾಗ ನೆಲಕ್ಕೆ ಚೆಲ್ಲದಿ ಅಂದ್ರ ಅದನ್ನ ಸೂಜಿದಿಂದ ಚುಚ್ಚಿ ವಾಪಸ್ ತಾಟಕ್ಕೆ ಹಾಕೊಳ್ಳೋಕೆ ಸಲುವಾಗಿ ಹೇಳಿನಿ. ನೀನು ನಿನ್ನ ಜೀವನದಲ್ಲಿ ಅನ್ನದ ಕಾಳುಗಳನ್ನ ನೆಲಕ್ಕೆ ಹಾಕ್ಲಿಲ್ಲ, ನಾನು ಅದನ್ನ ಸೂಜಿ ಮುಟ್ಲಿಲ್ಲ. ನೀನು ತಪ್ಪೇ ಮಾಡಿಲ್ಲ ಅಂದ್ರೆ ನಾನು ಸೂಜಿ ಕೆಲಸ ಏನದ ಅಂತ ಕೇಳಿದ್ರತ್ತ. ದಟ್ ಈಸ್ ದ ಬ್ಯೂಟಿ ಆಫ್ ಫ್ಯಾಮಿಲಿ. ಕುಟುಂಬದ ನಿಯಮಗಳು ಅಂದ್ರೆ ಇವಕ್ಕಂತಾರ.